ವೀಕ್ಷಕರೇ, ದಾವಣಗೆರೆಯ ಏನು ಹಿಂದೂ ರುದ್ರಭೂಮಿ ಅಂತ ಕರೆಸಿಕೊಳ್ಳುವಂತ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಹಿಂದೂ ರುದ್ರಭೂಮಿ ಏನು ಸ್ಮಶಾನ ಇದೆ. ಸೊ ಆ ಸ್ಮಶಾನದಲ್ಲಿ ಇದ್ದೀನಿ ನಾನೀಗ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ದಾವಣಗೆರೆಯ ಅಭಿವೃದ್ಧಿ ಅನ್ನುವ ಕೆಲಸದಲ್ಲಿ ಎಷ್ಟೆಲ್ಲ ಮುಂದುವರೆದಿದೆ. ಸೊ ಹಾಗಾಗಿ ಆ ಅಭಿವೃದ್ಧಿ ಕೆಲಸ ದಾವಣಗೆರೆಗೆ ಸೀಮಿತ ಆಗಿದ್ರು ಕೂಡ ಇವತ್ತು ಸ್ಮಶಾನದಲ್ಲಿ ಅಭಿವೃದ್ಧಿಯ ಕೆಲಸಗಳು ಯಾವುದೂ ಆಗಿಲ್ಲ, ಎಲ್ಲ ಕುಂಠಿತ ಆಗಿದೆ. ಸೊ ಇದೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಇಲ್ಲಿ. ಮತ್ತೆ ಮಳೆಗಾಲ ಬಂತು ಅಂದ್ರೆ ಗಿಡಗಳು ಕೂಡ ಒಂದು 6 ಅಡಿ 7 ಅಡಿ ಎತ್ತರಕ್ಕೆ ಇಲ್ಲಿ ಗಿಡಗಳು ಬೆಳಿತವೆ. ಸೊ ಆ ಗಿಡಗಳು ಬೆಳೆದಾಗ ಇಲ್ಲಿ ಕೆಲಸ ಮಾಡುವಂತವ್ರು ಏನು ಗುಂಡಿ ತೆಗಿತಾರೆ ಅವ್ರಿಗೂ ಕೂಡ ಈ ಹಾವು ಚೇಳುಗಳು ಕಡ್ದಾಗ ಅವ್ರಿಗೆ ಏನು ತೊಂದರೆ ಆದ್ರೆ ಇಲ್ಲಿ ಕೇಳೋರು ಕೂಡ ಇಲ್ಲ. ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಕುತ್ಕೊಳಕ್ಕೆ ಆಸನದ ವ್ಯವಸ್ಥೆ ಕೂಡ ಇಲ್ಲ ಮಣ್ಣಿಗೆ ಬಂದವರಿಗೆ. ಸೊ ಹಾಗಾಗಿ ಇಲ್ಲಿ ಶವ ಸಂಸ್ಕಾರಕ್ಕೂ ಬಂದವರಿಗೆ ಕೂಡ ಒಂದು ಇದು ಇಲ್ಲ, ಕೆಲಸ ಮಾಡೋರ್ಗೂ ಕೂಡ ಇಲ್ಲ. ಅವರು ಅದ್ರ ಬಗ್ಗೆ ಹೇಳೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಇಲ್ಲಿ ಏನೇನ್ ತೊಂದರೆ ಆಗ್ತಿದೆ, ಹೇಗಿದೆ ಸರ್? ಸರ್, ಈಗ ಸುತ್ತ ಕಡೆಗೆ ಮೇಲತ್ತೋಗಿ ಅಕ್ಕಪಕ್ಕ ಮುಸ್ಲಿಂ ಹುಡುಗರೆಲ್ಲ ಬಂದು ಗಾಂಜಾ ಸೇರೋದು, ಇಸ್ಪಟ್ ಆಡೋದು ಒಂದ್ ಕಡೆಗೆ. ಆಮೇಲೆ ಸರ್ವಜ್ಞಗೆಲ್ಲ ಬಂದು ಇಲ್ಲಿ ಮಕ್ಕಂತಾರ. ಆಮೇಲೆ ಎರಡನೇದು ಇಲ್ಲಿ ಅನಾಥ ಸೇವೆ ಬರ್ಬೋದು, ಇದ್ದರು ಬರ್ಬೋದು, ಇಲ್ದರ್ ಬರ್ಬೋದು. ನಾವು ವಂಚಿಸಿನ ಕೆಲಸ ಮಾಡಿ ಜೀವನ ಮಾಡ್ತೇವೆ. ಆಮೇಲೆ ನೀರಿಂದು ಸ್ವಲ್ಪ ತೊಂದರೆ ಆಗಿತ್ತು. ಮೊನ್ನೆ ರೀಸೆಂಟಾಗ ಸಾವುಕಾರರು ಆಮೇಲೆ ಕಮಿಷನರ್ ಸ್ವಲ್ಪ ಏನೋ ಸರಿ ಮಾಡಿ ಬಗೆಹರಿಸ್ಯಾರ. ಆಮ್ಯಾಗ ಎಲ್ಲರನ್ನ ಪೂರ್ತಿ ಹೊರಗಡೆಗೆಲ್ಲ 24 ಗಂಟೆ ಕೆಲಸ ಮಾಡ್ರಿಗೆ ಅನುಕೂಲ ಮಾಡಿಕೊಟ್ರ. ಇದು 8 ತಾಸು ಕೆಲಸ ಮಾಡ್ರಿಗೆ ಅನುಕೂಲ ಮಾಡಿಕೊಟ್ರ. ಮಶಾನ್ದಾಗ ಕೆಲಸ ಮಾಡ್ರಿಗೆ ಏನು ಸತ್ತಾರ ಬದುಕ್ಯಾರ ತಿರುಗಿ ನೋಡಿಲ್ಲ. ಇವತ್ತಿಗೆ ಮನೆ ಇಲ್ಲ, ಜೀವನಕ್ಕೊಂದು ದಾರಿ ಇಲ್ಲ, ಸಂಬಳ ಇಲ್ಲ, ಒಂದು ಬರ್ಲು ಕೊಡಲ್ಲ. ಅದರಲ್ಲಿ ಹಿಂದಿಸ್ಕಂದಿ ಅದನ್ನಿಸ್ಕಂದಿ ಅಂತ ಕೇಳ್ತಾರ. ಕೇಳೋರಿಗೆ ನಾನು ತಪ್ಪಿಲ್ಲ, ಕೇಳ್ರಿ, ನಮ್ಮ ಕಷ್ಟಗಳು ಕೇಳ್ರಿ. ಒಂದು ಬೀಗ ಕೊಡಲ್ಲ, ಒಂದು ಏನೈತಿ ಏನೋ ಯೋಗಕ್ಷೇಮ ಕೇಳಲ್ಲ. ಹೆಂಗ್ ಉಂಡ್ರಿ ಹೆಂಗ್ ರಾತ್ರಿ 2 ಗಂಟೆಗೆಲ್ಲ ಚೋಳು ಹಾವು ಕಡ್ದನು ಅಮ್ಮಾಯಿಸಿ ಉಣಿ ಅನ್ನಂಗಲ್ಲ, ಮಳಿ ಚಳಿ ಅನ್ನಂಗಲ್ಲ, ಯಾವ ಪ್ರಶ್ನೆ ಕೇಳಲ್ಲ. ಒಟ್ಟೇನಪ್ಪ ಏನ್ರಿ ಸುಲಿಗೆ ಮಾಡ್ತಾರ ರೊಕ್ಕ ಅಂತ. ಎಲ್ಲಿ ಆಸ್ಪತ್ರೆ ಪೇಮೆಂಟು, ಸಂಘದ ದುಡ್ಡು ಅವು ಇವು ತಗೊಂಡು ಬಂದು ಆಮೇಲೆ ಮೇಲೆ ತೆಗಿ ಗಾಡಿ ಬಾಡಿಗೆ ಬಂಡರಿ ಖರ್ಚು ಎಲ್ಲ ನಮ್ಮ ಮೇಲೆ ನಾನ್ ತಾನೇ ಮಾಡ್ಲಿ. ಇಲ್ಲಿ ಕೊಡೋದು ಪ್ರೆಸೆಂಟ್ ಬೇಕಾ ನಮಗೆ? 1 ರೂಪಾಯಿ ಸಂಬಳ ಇಲ್ಲ. ನಮಗೊಂದು ಅನುಕೂಲ ಮಾಡಿಕೊಟ್ಟು ಇರಕ್ ನೆಳ್ ಮಾಡ್ರಿ, ಜೀವನಕ್ಕೊಂದು ದಾರಿ ಮಾಡ್ರಿ. ಇಷ್ಟು ಕೇಳಬಲ್ಲೆ. ಬರ್ರಿಗೆ ಸ್ವಲ್ಪ ನೀರಿನ ಸೊಲ್ಕೊತ್ತು ಸ್ವಲ್ಪ ಮಾಡಿಕೊಡ್ರಿ. ಆಮೇಲೆ ಗಿಡ ಗಂಟೆ ಎಲ್ಲ ಭಾಳ ಬೆಳಿತೈತಿ. ಕುಳೆ ಪುಳೆ ನಟ್ರ ವಯಸ್ಸಾದ್ರ ಅವ್ರಿಗೆಲ್ಲ ಕುಂದಕ್ ಜೇರಿಲ್ಲ. ಒಂದ್ ಸ್ವಲ್ಪ ಗಿಡ ಪಡ ಹೂವು ಹಾಕಿದ್ರ 20 ಅಡಿಗೆ ಒಂದು ಲೆಂತ್ ಹಾಕಿದ್ರ ಹೆಂಗ ಸ್ವಲ್ಪ ಪಾರ್ಕ್ ಮಾಡ್ಬಿಡ್ರ. ಅದು ಒಂದ್ ಸ್ವಲ್ಪ ಅಲ್ಲಿ ಕಿತ್ತು ಹೂವ ತಾಯಿ ತಂದಿಗೆ ಒಂದ್ ಸ್ವಲ್ಪ ಇಟ್ಟು ಕೈ ಮುಗಿದು ಹೋಗ್ತಾರ. ಬೆಳಕಿನ ವ್ಯವಸ್ಥೆ, ಲೈಟಿನ ಬೆಳಕು, ಆಮೇಲೆ ಫ್ಲವರ್ಗಳು ಐಮಸ್ಟ್ ಬಲ್ಬ್ ಇಲ್ಲ, ಆಮೇಲೆ ಲೈಟ್ಗಳೆಲ್ಲ ವ್ಯವಸ್ಥೆ ಮಾಡ್ರಿ. CC ಕ್ಯಾಮ್ರಾ ಯಾವ ಬಾಡಿ ಎಷ್ಟೊತ್ತಿ ಬಂದು ಹೊತ್ತು ಔಟ್ ಸೈಡರ್ ಯಾರೇ ಬಂದ್ರು ಇಲ್ಲಿ ಅಬ್ಜೆಕ್ಷನ್ ಇರಬಾರ್ದು. ಮೇಲತ್ತಿಗೆ ಆಮೇಲೆ ಸೆಕ್ಯೂರಿಟಿ ಸ್ವಲ್ಪ 2 ಗೇಟ್ಗೆ ಸೆಕ್ಯೂರಿಟಿ ಮಾಡ್ಬೇಕು. ಮೇಲತ್ತಿಗೆ ಯಾಕಪ್ಪ ಅಂದ್ ಯಾರ ಔಟ್ ಸೈಡ್ ಎಲ್ಲ ಹುಡ್ರು ಬರ್ಬೋದು, ಬೇರೆ ಹಸಿರು ಫೀಲ್ಡ್ ಟಿಕ್ ಟಾಕ್ ಮಾಡಕ್, ಆಮೇಲೆ ವಾಕ್ ಬರಕ್ ಸಂಬಂಧದ ವಿಷಯ ಅದು. ಇದು ಮಶಾಣ, ಮಣ್ಣಿ ಬರ್ಬೇಕು, ಪೂಜೆ ಬರ್ಬೇಕು. ಇದು ಬಿಟ್ರೆ ಏನಿಲ್ಲ. ದಯವಿಟ್ಟು ನಿಮಗೆ ಎಲ್ಲರಿಗೂ ಕೇಳೋದು, ನನ್ನ ಮನಸ್ಫೂರ್ತಿ ಹೇಳ್ತಾರೆ, ಒಂದ್ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ಎಲ್ಲರೂ ಸೇರಿ ಕೈ ಜೋಡಿಸಿ. ಸರ್, ನಮಗೆ ಅಂತಂದು ಯಾರು ನಾವು ಹೋದ್ರು ಕೇಳ್ತಲ್ಲ. ಯಾವಾಗ ಒಂದ್ಸಲ ಮಣ್ಣಿಗೆ ಬರ್ತಾ ಇರ್ತಾರೆ, ಹೋಗ್ತಾರೆ. ಅವಾಗ ಕಾಲ್ ಇಟ್ಕೊಂಡ್ ಕೇಳಿದ್ರು ಪರ್ಮಿಟ್ ಮಾಡ್ಕೊಡೋದ್ರೆ ಮಾಡ್ಕೊಡ್ತಲ್ಲ. ಒಂದ್ಸಲ ಆಶ್ವಾಸನೆ ತೋರಿಸ್ತಾರ ಬರ್ರಿ ಅಂತ ಹೇಳಿ. ಎಷ್ಟು ಬೇಡ್ಕೊಂಡ್ರು ಮನೆ ಹತ್ರ ಹೋದ್ರು ಕೂಡ ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ. ಸತ್ತಾಗ ಮಾತ್ರ ಗುಂಡಿ ತೆಗಿ ಬರಲ್ಲ ಅಂತ ಹೇಳ್ತಾ ಇರ್ತಾರ. ನಮ್ಮನ್ನ ಏನಂತಾನು ಕೇಳೋಕೆ ಅಂತಾರ. ಗುತ್ತಿಗೆರ ಅಂತಂದ್ರ ಬರ್ರಿ ಅಂತಂದ್ ಹೇಳ್ತಾರ. 15-20 ವರ್ಷ ಇನ್ನಿಬ್ರಿದ್ರ ಬಸಣ್ಣವ್ರ ಅಂತಂದೇಳಿ ಅವ್ರು ಪಾಪ ಬಾಳ ವರ್ಷ ಕೆಲಸ ಮಾಡಿದ್ರು. ಅವ್ರದಂತ ಏನ್ ಉಳಿಲಿಲ್ಲ, ಸತ್ತೋಗ್ಬಿಟ್ರು ಪಾಪ. ಪರ್ಮಿಟ್ ಆಗತ್ತ ಅಂತಂದೇಳಿ ಅವ್ರ ಜೊತೆಗಿದ್ರು, ಸತ್ತೋಗ್ಬಿಟ್ರ. ಈಗ ಒಂದ್ 4-5 ಜನ ದಿವಸ ಅವ್ರದೊಂದು ಮಾಡ್ಕೊಟ್ರೆ ಅವ್ರಿಗೆ ಸ್ವಲ್ಪ ಪುಣ್ಯ ಬರ್ತದೆ ನಮಗೆ. ಪರ್ಮಿಟ್ ಅಂತಂದು ನಮಗೆ ಫ್ಯಾಮಿಲಿ ಇಲ್ಲ, ಮನೆ ಇಲ್ಲ, ಏನಿಲ್ಲ, ಮತ್ ಮಠ ಗಿಟ ಎಲ್ಲ ಇಲ್ಲ. ಅದಕ್ಕೊಂದ್ ದಾರಿ ಆಕತ್ತೆ. ಏನಾರ ಈಗ ದೊಡ್ಡವರೆಲ್ಲ ನಿಂತ್ಕೊಂಡಿದ್ ಮಾಡಿದ್ರೆ ಅಟ್ಟಿ ಲೀಡರ್ಗಳಾಗ್ಲಿ ಇಲ್ಲ ಸಾವುಕಾರ ಆಗ್ಲಿ ಅವ್ರಾಗ್ಲಿ ಸ್ವಲ್ಪ ಮಾಡ್ಬೇಕು. ಯಾವಾಗ ಒಂದ್ಸಲಿ ಬರ್ತಾರೆ, ನೋಡ್ತಾರ, ಕೈ ತೋರ್ಸ್ತಾರ, ಹೋಗ್ತಾರ. ಮತ್ತೇನು ನಮ್ ಕಡೆಗೆ ಗಮನ ತೋರ್ಸಂಗಿಲ್ಲ. ಏನಪ್ಪಾ ಅಂತಂದ್ರೆ ದಾವಣಗೆರೆಯಲ್ಲಿ ಏನೇನೆಲ್ಲ ತೊಂದರೆಗಳು ಏನೇ ನಡೆದ್ರು ಕೂಡ ಮನುಷ್ಯ ಬದುಕಿದ್ದಾಗ ನಾವು ಹೇಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಮನುಷ್ಯ ಬದುಕಿದ್ದಾಗ ಕೋಟಿಗಟ್ಟಲೆ ಹಣ, ಆಸ್ತಿ, ಅಂತಸ್ತು ಎಲ್ಲಾ ಮಾಡ್ತಾನೆ. ಸತ್ತ ನಂತರ ಈ ರುದ್ರಭೂಮಿಗೆ ಕೊನೆಗೆ ಬರೋದು. ಸೊ ಈ ರುದ್ರಭೂಮಿಯಲ್ಲಿ ಅವನಿಗೆ ಆದಂತ ಒಂದು ಜಾಗ, ಸ್ವಚ್ಛತೆ ಇಲ್ಲ, ತೆಗೆದಂತ ಮೂಳೆಗಳನ್ನ ಒಂದ್ ಕಡೆ ಇಡುವಂತ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಸರಿಯಾಗಿಲ್ಲ. ಅವಾಗ ಶವ ಸಂಸ್ಕಾರಕ್ಕೆ ಬಂದವ್ರಿಗೂ ಕೂಡ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಸರಿಯಾಗಿಲ್ಲ. ಹಾಗಾಗಿ ದಾವಣಗೆರೆಯ ಸಚಿವರು ಮತ್ತು ಶಾಸಕರು ಈ ಕಡೆಗೆ ಗಮನ ಹರಿಸಿ ಇಲ್ಲಿರ್ತಕ್ಕಂಥ ತೊಂದರೆಗಳನ್ನ ಸರಿಪಡಿಸಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ದಾವಣಗೆರೆಯ ಸಮಸ್ತ ಸುದ್ದಿಗಾಗಿ ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ.